ನಮಸ್ಕಾರ. ನಾನು ನಿಮ್ಮ ಸಂಜನಾ. ನನ್ನ ಸಂಜನಾ ಕನ್ನಡ ಕಲಿಯೋಣ ಕಾರ್ಯಕ್ರಮ ಈ ಬ್ಲಾಗ್ ಮುಖಾಂತರ ನಾನು ನಿಮ್ಗೆ CBSE ಸ್ಟೂಡೆಂಟ್ಸ್ಗಳಿಗೆ ಕನ್ನಡನ ಕಲಿಸ್ಬೇಕಂತೇಳಿ ಅಂದ್ಕೊಂಡು ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ನನ್ನ ಚಾನಲ್ನ ನೀವು ನೋಡಿ ಈಸಿಯಾಗಿ ನೀವು ಕನ್ನಡ ಕಲಿಬೋದು. ವ್ಯಾಘ್ರಗೀತೆ ನಿಮ್ಮ ಮೊದಲನೆಯ ಪಾಠ ಏನಿದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. EN ಮೂರ್ತಿ ಇವರ ಬಗ್ಗೆ ಈ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗವನ್ನು ಬರೆದವರು EN ಮೂರ್ತಿರಾವ್. EN ಮೂರ್ತಿಯವರು ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ್ನವರು. ಇವರು ಕ್ರಿಸ್ತಕ 1900 ಜನಿಸಿದರು. ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿ ಅಂತ ಇವ್ರ ಹೆಸರು. ಇವರು ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಮತ್ತು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ಯಾರ. ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಆಗಿದ್ದರು. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರು ಇವರಾಗಿದ್ದರು. ಆಮೇಲೆ ಹಗಲು ಕನಸು, ಚಂಡಮಾರುತ, ಮಿನುಗು ಮಿಂಚು ಇವರು ಪ್ರಮುಖ ಕೃತಿಗಳು. ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕೈತಿ. ಆಮೇಲೆ ದೇವರು ಕೃತಿಗೆ ಪಂಪ ಪ್ರಶಸ್ತಿ ಇವರಿಗೆ ದೊರೆತಿದೆ. ಮೈಸೂರು ವಿಶ್ವವಿದ್ಯಾಲಯ ಗೌರವ D.Litt ಪದವಿಯು ಕೂಡ ಇವರು ಪಡ್ಕೊಂಡಾರ. 1984 ಕೈವಾರದಲ್ಲಿ 56ನೇ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನ ನಿರ್ದೇಶಕರಾಗಿ ಇವರು ಕಾರ್ಯನಿರ್ವಹಿಸ್ಯಾರ. ಇವರು ಇಷ್ಟೆಲ್ಲ ಪ್ರಬುದ್ಧರಾಗಿ ಸಮಗ್ರ ಲಲಿತ ಪ್ರಬಂಧಗಳಾದ ಸಂಕಲನದಿಂದ ವ್ಯಾಘ್ರಗೀತೆ ಅನ್ನುವಂಥ ಗದ್ಯ ಭಾಗವನ್ನು ಆರಿಸ್ಕೊಂಡೇವಿ. ಪ್ರತಿಯೊಂದು ಜೀವ ಜಗತ್ತಿಗೂ ಇದರ ಸಾರಾಂಶ ಇಷ್ಟ. ವೈವಿಧ್ಯಮಯವಾದ ಪರಿಸ್ಥಿತಿಯೊಳಗೆ ಎಲ್ಲ ಪ್ರಾಣಿಗಳಿಗೂ ಬದುಕುವ ಅಧಿಕಾರ ಇದ್ದೇ ಇದೆ. ಅದಕ್ಕೆ ನಿಸರ್ಗ ನಿಯಮದಂತೆ ಬಾಳುತ್ತವೆ. ಪರಿಸರ ಸಮತೋಲನ ಕಾಪಾಡ್ಕೋಬೇಕಂದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ಕೊಂದು ತಿನ್ನುವಂಥ ತನ್ನ ಜೀವನ ನಡೆಸುವಂತಹ ಒಂದು ಪರಿಸ್ಥಿತಿ ಇರ್ತೈತಿ. ಇದನ್ನು ಒಂದು ಹಾಸ್ಯಾಸ್ಪದವಾಗಿ ಇಲ್ಲಿ ತೋರಿಸ್ಬೋದಂದ್ರೆ ಪ್ರಾಣಿಗಳಿಗಿರುವ ಭಯ ನಮಗೇನು ಅನಿಸ್ತೈತಿ, ಅವು ಧರ್ಮವಾಗಿ ಅವು ಒಂದೇನೋ ಧರ್ಮ ಅನುಸರಿಸ್ಯಾವ ಅಂತ ನಾವು ಅನ್ಕೋಬೋದು. ಆದ್ರೆ ಇದನ್ನೆಲ್ಲ ತಿಳಿದು ನಾವು ಮಾನವರು ಏನಿದೇವಲ್ಲ ಚಾಣಾಕ್ಷತನದಿಂದ ನಾವು ಅದರ ಪ್ರಾಣಿಗಳ ಮೇಲೆ ಮೇಲುಗೈಯನ್ನು ಸಾಧಿಸಿ ನಮ್ಮ ಜೀವನಾನ ನಡೆಸ್ತೇವೆ. ಈಗ ನೋಡಿರಿ, ಬೆಕ್ಕು ಇಲಿನ ತಿಂತೈತಿ, ಹಿಂಗೆ ಇಲಿ ಮತ್ತು ಜೊಂಡಿಗೆ ಅನ್ನೋದು ತಿಂತೈತಿ. ಈ ರೀತಿ ಪ್ರಾಣಿಗಳು ಒಂದಕ್ಕೊಂದು ತಿಂದಿರುವಂತಹ ಸಹಜ ಧರ್ಮ. ಇಲ್ಲಿ ಒಬ್ಬರು ಲೇಖಕರು ಏನು ಹೇಳ್ಯಾರಂದ್ರೆ, ಏನು ಈ ಕಥೆಯೊಳಗೆ ಬರುವಂಥವ್ರು ಹುಲಿಯಿಂದ ಹೇಗೆ ತಮ್ಮ ಪ್ರಾಣ ರಕ್ಷಿಸ್ಕೊಂಡ್ರು ಅಂಥೇಳಿ ಅದ್ರ ಬಗ್ಗೆ ಅವರು ಹೇಳ್ಯಾರ. ಫಸ್ಟ್, ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ. ಬೆಕ್ಕೆ, ನೀನು ಏನದಿಯಲ್ಲ, ನೋಡೋಕ್ಕೆ ರೂಪ ಅಂದ್ರೆ ನೀನು ನೋಡೋಕ್ಕಾದ್ರೆ ಆಕಾರದೊಳಗದಿ ಹುಲಿಗತೆ. ಅದಕ್ಕೆ ನಾವು ಹುಲಿ ಜಾತಿಗೆ ಸೇರಿದೆ ಅಂತ ಗರ್ವ ಪಡಕ್ಕೆ ಹೋಗಬೇಡ ಎಂದು ಕವಿ ಬರ್ದಾರ. ಫಸ್ಟ್, ನನಗೆ ಬಹಳ ಗೌರವ ಉಂಟು. ಈ ವಿಷಯದೊಳಗೆ ಕವಿಗೆ ಬೆಕ್ಕು ಅಥವಾ ಹುಲಿ ಆಗಲಿ ಅದರ ಬಗ್ಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಅಂತ ಅನಿಸ್ಕೊಳಕ್ಕೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಆ ಜಾತಿಗೆ ನೀ ಏನಾರು ಸೇರ್ಕೊಂಡಿ ಅಂದ್ರೆ ನಿನ್ನ ಪುಣ್ಯ ಅಂಥೇಳಿ ಅವರು ಬೆಕ್ಕಿಗಂದಾರ. ಅವರು ಹುಲಿ ಮೇಲೆ ಭಾಳದ ಒಂದು ಗೌರವನ ಇಟ್ಕೊಂಡ್ರು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದನ್ನು ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿಲ್ಲ. ಹುಲಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋದು, ಹುಲಿ ಹಸುವಿದ್ರೂ ಹುಲ್ಲು ತಿನ್ನೋದಿಲ್ಲ ಅಂತಾರಲ್ಲ, ಹಂಗೆ ಅದು ಹಸುವಿದ್ದಾಗ ಬೇರೆ ಪ್ರಾಣಿನ ಕೊಂದು ತಿಂತೈತಿ. ಅದರ ಪ್ರಕಾರ ನೋಡಿದ್ರೆ ಅದ್ರ ಜೀವನ ನಡೆಸೋಕ್ಕಾದ ಇನ್ನೊಂದು ಪ್ರಾಣಿನ ತಿನ್ನಲೇಬೇಕು. ಅದರಿಂದ ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಆ್ಯಕ್ಚುಲಿ ಮಾನವರಿಗೆ ಏನು ಆಹಾರ ಐತಲ್ಲ ಇದು ಶಾಕಾಹಾರ. ನಾವು ಅನ್ನ ತಿನ್ಬೋದು, ರಾಗಿ ತಿನ್ಬೋದು, ರೊಟ್ಟಿ ತಿನ್ಬೋದು. ಈ ರೀತಿ ನಾವೆಲ್ಲ ಫುಲ್ಲು ವೆಜಿಟೇರಿಯನ್ ಆಗಿರ್ಬೇಕು. ಆದರೆ ಕೆಲವೊಂದು ಸಂದರ್ಭದೊಳಗೆ ನಮಗೆ ಆಹಾರ ಸಿಗಲಾರ್ದಾಗ ಪ್ರಾಣಿ ಸಿಕ್ಕಿದ್ದನ್ನು ಕೊಂದು ತಿಂದು ಅವರು ಮಾಂಸಾಹಾರಿಯಾಗಿಯೂ ಬದಲಾಗ್ಯಾರ. ಅಂದರೆ ಶಾಕಾಹಾರ ಎರಡೂ ತಿನ್ನೋರು. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯನ್ನು ಅದೊಂದು ದೊಡ್ಡ ಅಪರಾಧವೇ? ಅದೇನು ಅಪರಾಧ ಅಲ್ಲ. ಯಾಕಂದ್ರೆ ನಮ್ಗೆ ಆಪ್ಷನ್ ಐತಿ ವೆಜ್ ತಿನ್ನೋಕೆ, ಆದರೂ ನಾವು
ಮಾಂಸವನ್ನು ತಿಂತೇವೆ, ಮಾಂಸಾಹಾರಿ ಆಗ್ಯಾವೆ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಕವಿಗಳಿಗೆ ನಂಬಿಕೆ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮನ ಅದು ಅನುಸರಿಸ್ತೈತಿ. ಅದು ಆಹಾರಕ್ಕೆ ಕೊಲ್ಲ ಅಂತೈತಂದ್ರೆ ಅದು ಏನೋ ಒಂದು ರೂಲ್ಸ್ ಫಾಲೋ ಮಾಡಂತೈತಿ ಅಂತ ಅವ್ರು ಅಂದ್ಕೊಂಡಾರ. ಅಂದ್ರೆ ಏನು ಸಿಕ್ಕರೂ ತಿಂತೈತಂತಿಲ್ಲ, ಈ ರೀತಿಯೇ ಮಾಡಬೇಕು ಅಂಥೇಳಿ, ಈ ರೀತಿನೇ ಕೊಲ್ಲಬೇಕಂತ ಅವರು ಧರ್ಮನ ಅನುಸರಿಸ್ತೈತಿ ಅಂಥೇಳಿ ಅವರ ಅಭಿಪ್ರಾಯ. ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆ ಎಂಬುದು ಮುಖ್ಯ ಪ್ರಶ್ನೆ. ಅವ್ರ ಪ್ರಕಾರ ಅದು ಧರ್ಮ ಮತ್ತು ಅಧರ್ಮದ ಲೆಕ್ಕನೇ ಇಡಲಾರ್ದು ತನಗೆ ಹೊಟ್ಟೆ ಹಸಿದು ಯಾರನ್ನಾದರೂ ಕೊಂದು ತಿಂತೈತೋ, ಅಥವಾ ಹುಲಿ ಅದನ್ನು ಒಂದು ಧರ್ಮ ಫಾಲೋ ಮಾಡಿ ಈ ರೀತಿನ ನಾ ಬೇಟೆ ಆಡಬೇಕು, ನಾ ಈ ಪ್ರಾಣಿ ತಿನ್ನಬಾರ್ದು, ಈ ಪ್ರಾಣಿ ತಿನ್ನಬೇಕು, ಇದು ಹಿಂಗೆ ಕುಂತಾಗ ತಿನ್ನಬಾರ್ದು, ನಿಂತಾಗ ತಿನ್ನಬಾರ್ದು, ಮಲ್ಕೊಂಡಾಗ ತಿನ್ನಬಾರ್ದು, ನಂಗೆ ಬೆನ್ನು ತೋರಿಸಿ ಹೋಗುವಾಗ ತಿನ್ನಬಾರ್ದು, ವೀರೋಚಿತವಾಗಿ ನಾವು ಯುದ್ಧ ಮಾಡಿ ತಿನ್ನಬೇಕು ಅಂತ ಹಿಂಗೇನಾದರೂ ಧರ್ಮ ಪಾಲಿಸ್ತೈತೋ, ಅಥವಾ ತನ್ನ ಹೊಟ್ಟೆ ಹಸಿದ್ರೆ ಯಾವ್ದಾದ್ರು ಒಂದು ಧರ್ಮ ಅಧರ್ಮದ ಬಗ್ಗೆ ವಿಚಾರ ಮಾಡಲಾರ್ದೆ ಅದು ಹುಲಿ ಬೇರೆ ಪ್ರಾಣಿಗಳನ್ನ ತಿಂದು ಸಂತೃಪ್ತಿ ಆಗ್ತೈತೋ ಗೊತ್ತಿಲ್ಲ ಅವ್ರಿಗೆ. ಅದು ಒಂದು ಪ್ರಶ್ನೆಯಾಗೆ ಉಳಿದೈತಿ. ಹುಲಿಗೆ ಧರ್ಮವೇನು ಬಂತು ನೋಡ್ರಿ? ಹುಲಿಗೆ ಎಲ್ಲಿ ಧರ್ಮ? ಅದಕ್ಕೇನಾದರೂ ಈ ಜಾತಿ ಆ ಜಾತಿ ಅಂತ ಗೊತ್ತಾ? ನಾವು ಮನುಷ್ಯರು ಭಾಳ ತಲೆ ಐತಿ ನಮಗೆ. ಅದಕ್ಕೆ ನಾವೆಲ್ಲ ಈ ರೀತಿ ಎಲ್ಲ ನಮಗೆ ಹೆಂಗೆ ಬೇಕಾ ಆ ರೀತಿ ಅನುಕೂಲವಾಗಿ, ನೀವು ಕಡಿಮೆ ಜಾತಿ, ನಾವು ಮೇಲಿನ ಜಾತಿ, ಅವರು ಮಿಡ್ಲ್ ಜಾತಿ, ಇದು ಅಂತ ಹೇಳಿ ಎಲ್ಲ ಕತೆ ಮಾಡ್ಕೊಂಡಿರೋರು ನಾವು. ಇತರ ದೇಶಗಳಲ್ಲಿರೋ ಹುಲಿಗಳ ವಿಷಯ ಹೇಗೋ, ಬೇರೆ ದೇಶದ ಹುಲಿಗಳು ಹಿಂಗಿಲ್ಲ. ಆದ್ರೆ ನನಗೇನು ಅನಿಸ್ತೈತಿ, ಅವರು ಪ್ರಬಂಧಕಾರರು ಏನಂತಾರಂದ್ರೆ, ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆ ಇರ್ತಾರೋ, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸುತ್ತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೀಡಾಗುವುದುಂಟೆ. ಇಲ್ಲಿ ನಾವು ಭಗವದ್ಗೀತೆ ಮತ್ತು ಶ್ರೀರಾಮಚಂದ್ರನು ಜನಿಸಿದಂಥ ಈ ನಾಡಿನೊಳಗೆ ಹುಲಿಗಳು ಅಧರ್ಮ ಮಾಡೋದಿಲ್ಲ ಅಂತ ಅವರ ಮನಸ್ಸು. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ, ಇದಕ್ಕೊಂದು ಎಕ್ಸಾಂಪಲ್ ಅವರು ಸ್ಟೋರಿ ಹೇಳ್ಯಾರ. ಅವರ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಅವ್ರು ಹೇಳ್ಯಾರ. ಅದನ್ನು ಕೇಳಿದ ಮೇಲೆ ನನಗೇನು ಅನ್ನಿಸ್ತಂದ್ರೆ, ಹುಲಿಯ ಧರ್ಮ ಶ್ರದ್ಧೆಯೇ ಅರಿವಾಯಿತು. ಹುಲಿ ನಿಜವಾಗ್ಲೂ ಒಂದು ಧರ್ಮನ ಫಾಲೋ ಮಾಡ್ತೈತಿ, ಇದೇ ರೀತಿ ರೂಲ್ಸ್ ಫಾಲೋ ಮಾಡ್ತೈತಿ, ಏನು ಬೇಕಾ ತಿನ್ನೋಂಗಿಲ್ಲ, ಹಿಂಗೆ ಬೇಕಾ ತಿನ್ನೋಂಗಿಲ್ಲ ಅಂತ ಅವ್ರಿಗೆ ಅನಿಸೈತಿ. ಕೃಷ್ಣಮೂರ್ತಿಯ ಅಜ್ಜರಾದರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಕೃಷ್ಣಮೂರ್ತಿಯ ಅಜ್ಜಂದಿರು ಎಲ್ಲಿಯವರು? ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಈ ಕೃಷ್ಣಮೂರ್ತಿ ಯಾರು? ಮತ್ತು ಈ ಗದ್ಯ ಬರೆದವ್ರ ಬಗ್ಗೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಫಸ್ಟ್ ಅವರು ಇದ್ರ ಬಗ್ಗೆ ಪೀಠಿಕೆ ಹಾಕ್ಯಾರ. ಎಲ್ಲ ಪ್ರಾಣಿಗಳು ತಮ್ಮ ಹಸಿವಿಗಾಗಿ ಬೇರೆ ಪ್ರಾಣಿಗಳನ್ನ ತಿಂತಾವು, ಅದರ ರೀತಿ ಹುಲಿ ಒಂದು. ಆದ್ರೆ ಆ ಹುಲಿ ಕೆಲವೊಂದು ಸಲ ಬೇರೆ ದೇಶದ ಹುಲಿ ಹೆಂಗದಾವ ಗೊತ್ತಿಲ್ಲ, ನಮ್ಮಲ್ಲಿರುವಂಥ ಹುಲಿ, ಶ್ರೀರಾಮನು ಹುಟ್ಟಿದಂಥ ಭೂಮಿಯ ಮೇಲಿರುವಂಥ ಹುಲಿ, ಭಗವದ್ಗೀತೆ ಇರುವಂತಹ ಹುಲಿ, ದೇಶದೊಳಗೆ ಇರುವಂಥ ಹುಲಿಗಳು ಒಂದು ಧರ್ಮ ಪಾಲಿಸ್ತಾರಂತ ಅವ್ರಿಗೊಂದು ಎಕ್ಸಾಂಪಲ್ ಸಿಕ್ಕೈತಿ. ಅದು ಏನಂದ್ರೆ, ಕೃಷ್ಣಮೂರ್ತಿ ಅನ್ನೋರೊಬ್ಬರು ಅವ್ರಿಗೆ ಪರಿಚಯಸ್ಥರು. ಅವ್ರ ವಂಶದವ್ರದ್ದು ಅವ್ರ ಅಜ್ಜಂದ ಕತೆ ಇದು. ಆ ಅಜ್ಜನ ಕತೆ ಏನೈತಂದ್ರೆ, ಕೃಷ್ಣಮೂರ್ತಿಯ ಅಜ್ಜಂದಿರು ಯಾವ ಊರೊಳಗಿದ್ರಂದ್ರೆ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಅವ್ರು ಏನು ಅಜ್ಜಂದ್ರಿದಾರಲ್ಲ, ಅವರು ಹಳೆಯ ಒಂದು ಸಂಸ್ಥಾನದ ಒಂದು ಸಣ್ಣ ಮಂತ್ರಿ ಆಗಿದ್ದರು. ತಮ್ಮ ರಾಜಭಕ್ತಿಗೆ ಹೆಸರು ಪಡೆದವರು. ಅವರೈತ್ಲ ರಾಜಭಕ್ತಿಗೆ ಅಂದ್ರೆ ರಾಜಗೆ ಭಾಳ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತಿದ್ರು. ಆಮೇಲೆ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ, ಇವರೇನು ನಮ್ಮ ನಾಯಕರದಾರಲ್ಲ ಅವ್ರ ಅಜ್ಜಂದ್ರ ಕಾಲಕ್ಕೆ ಮಂತ್ರಿ ಪದವಿ ಹೋಗಿ ಇವರಿಗೆ ಶಾನುಭೋಗಿಕೆ ಮಾತ್ರ ಉಳಿದಿತ್ತು. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿದ್ರಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸಿದೆ. ಈಗ ನೋಡ್ರಿ, ಶಾನುಭೋಗ್ರು ಅವ್ರ ಅಜ್ಜಾರೆಲ್ಲ ಮಂತ್ರಿಯಾಗಿದ್ದರು. ಆಮೇಲೆ ಇವ್ರ ಕಾಲಕ್ಕೆ ಏನಾಯ್ತದು, ಅವರು ಶಾನುಭೋಗ್ರಾದ್ರು. ಶಾನುಭೋಗ್ರಂದ್ರೆ ಈಗ ಹೆಂಗೆ ನಾವೆಲ್ಲ ಟ್ಯಾಕ್ಸ್ ಅಂತೇವಲ್ಲ, ಟ್ಯಾಕ್ಸ್ ನಾವು ಆನ್ಲೈನ್ ತುಂಬ್ತೇವೆ ನಮ್ಮ ಗೌರ್ಮೆಂಟಕ್ಕೆ, ಆ ರೀತಿ ಮೊದಲಿನ ಕಾಲದಾಗ ರೈತರು ಎಲ್ಲರೂ ಟ್ಯಾಕ್ಸ್ ತುಂಬಬೇಕಾಗಿತ್ತು. ಕಂದಾಯ ಅಂತ ಹೇಳ್ತಿದ್ರು ಅದಕ್ಕೆ ಕಂದಾಯನ ವಸೂಲಿ ಮಾಡೋದು ಅಂತ ಅವರು ಹೋಗ್ತಿದ್ರು. ಮಸಿ ಕಾಣಿಕೆ ಅಂದ್ರೆ ರೈತರಿಂದ ಪಡೆಯುತ್ತಿರುವ ಒಂದು ಸಣ್ಣ ಕಾಣಿಕೆ ಅಂದ್ರೆ ರೊಕ್ಕ. ಈಗೇನೋ ಒಂದು ನೀವು ಹೋಗಿ ಅವ್ರ ಕಡೆ ನಾವು ಟ್ಯಾಕ್ಸ್ ತುಂಬಬೇಕು, ಈ ಕಂದಾಯ ತುಂಬಬೇಕು ಅಂತ ಹೇಳಿದಾಗ ರೈತರು ಅವ್ರಿಗೆ ಖುಷಿಯಿಂದ ಕೊಡುವಂತಹ ಒಂದು ಕಾಣಿಕೆಗೆ ಮಸಿ ಕಾಣಿಕೆ ಅಂತ ಹೇಳ್ತಾರೆ.
ಅದನ್ನು ಕೊಡ್ರಿಪ್ಪ ನಮಗೆ. ಈಗ ಎಲ್ಲರೂ ಕಾಯಿಪಲ್ಯ ಮಾರಕ್ಕೆ ಕುಂತಿರ್ತಾರೆ ಅಂತಿಕೋರಿ, ಮುನ್ಸಿಪಾಲ್ಟಿದವ್ರು ಇಷ್ಟು ಫಿಕ್ಸ್ ಮಾಡಿರ್ತಾರೆ ಕಾಯಿಪಲ್ಯ ಮಾಡೋರಿಗೆ, ದಿನ 20 ರೂಪಾಯಿ 50 ರೂಪಾಯಿ ಎಷ್ಟೋ ಐತಿ. ಅದಲ್ದ ಮತ್ತು ಅವಂಗೆ ಕಮಿಷನ್ ಅಂತ ಇರ್ತೈತಿ. ಆ ರೀತಿ ಅವ್ರು ಕಿರಿಕಿರಿ ಮಾಡ್ತಾರೆ. ಪಾಪ ಅವ್ರು ಕಾಯಿಪಲ್ಯ ಮಾರೋದಲ್ದೆ ಇವ್ರಿಗೂ ಅವರು ಎಕ್ಸ್ಟ್ರಾ ರೊಕ್ಕ ಹಿಂಗೆ ಕೊಡ್ತಾರಲ್ಲ, ಆ ರೀತಿ ಅವಾಗ ಟ್ಯಾಕ್ಸ್ ತುಂಬಿಸ್ಕೊಳೋದಲ್ದ ನಾವು ಇಲ್ಲಿ ಮಟ್ಟ ಬಂದೇವ್ರಿ, ನಮ್ಮ ಖುಷಿಗೆ ಕೊಡ್ರಿ ಅಂಥೇಳಿ ಅನ್ನುವಂಗೆ ರೈತರಿಂದ ಪಡೆಯುತ್ತಿರುವ ಕಾಣಿಕೆಗೆ ಮಸಿ ಕಾಣಿಕೆ ಅಂತಾರೆ. ಅವರು ಯಾವಾಗ ಶಾನುಭೋಗಿಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವ್ರ ಅಜ್ಜಾರೆಲ್ಲ ಮಂತ್ರಿ ಇದ್ರು, ಇವರೆಲ್ಲ ಶಾನುಭೋಗರಾದ್ರು. ಆಮೇಲೆ ಅವ್ರ ಕಡೆ ಒಂದು ಪುಸ್ತಕ ಇರ್ತಿತ್ತು, ಅದು ಕಂದಾಯಗಳನ್ನು ವಿವರಗಳನ್ನು ಹೊಂದಿರುವಂಥ ಪುಸ್ತಕ. ಆ ಪುಸ್ತಕದ ಹೆಸರು ಕಿದ್ರಿ ಪುಸ್ತಕ. ಅವ್ರು ಹಿಡ್ಕೊಂಡು ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಅದರೊಳಗೆ ಎಲ್ಲನೂ ಡಿಟೇಲ್ಸ್ ಬರೆದಿತ್ತಿದ್ರು, ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಎಷ್ಟು ಉಳ್ದೈತಿ ಎಲ್ಲ. ಅಂದ್ರೆ ಕಿದ್ರಿ ಅಂದ್ರೆ ಒಂದು ಪುಸ್ತಕದ ಹೆಸರು. ಅದರೊಳಗೆ ಕಂದಾಯ ಅಂದ್ರೆ ಟ್ಯಾಕ್ಸದ ವಿವರಗಳು ಎಲ್ಲ ಇರ್ತಿತ್ತು. ಅದನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಳನ್ನು ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸ್ತಿದ್ರು. ಅದನ್ನೇನು ಕಾಣಿಕೆ ಪಡ್ಕೊಂಡಿದ್ರಲ್ಲ ಅದನ್ನು ತಗೊಂಡು ದೇವರು ಎಷ್ಟು ಕೊಟ್ಟಾನ ಅಷ್ಟರೊಳಗೆ ಅವರು ತೃಪ್ತಿಯಿಂದ ಇದ್ದರು. ಇದು ಯಾರದ ಕತೆ ಅಂದರೆ ಕೃಷ್ಣಮೂರ್ತಿ ಅನ್ನೋರ ಕತೆ ಪ್ರಾರಂಭ ಆಯ್ತು ಈಗ. ಆಮೇಲೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕಿದ್ರಿ ಪುಸ್ತಕ ಕೇವಲ ಜೀವನದ ಆಧಾರ ಅಲ್ಲ, ಅವರ ರಾಜಭಕ್ತಿಯ ಲಾಂಛನ. ನಾವು ರಾಜರ ಕಡೆ ಕೆಲಸ ಮಾಡಂತೇವಿ, ಲಾಂಛನ ಅಂದ್ರೆ ಸಿಂಬಾಲ್. ನೋಡು, ನಾನು ರಾಜರ ಕಡೆ ಕೆಲಸ ಮಾಡಂತೀನಿ, ನಾ ಶಾನುಭೋಗ, ನನ್ನ ಕಡೆ ಇದ್ರ ಲೆಕ್ಕಪಕ್ಕಿ ಎಲ್ಲ ಐತಿ. ಇದು ಕಿದ್ರಿ ಪುಸ್ತಕ. ಅವ್ರಿಗೆ ಒಂದು ದೇವ್ರ ಹಾಗೆ ಅದನ್ನು ಪೂಜೆ ಮಾಡಿ ಕೈಯೊಳಗೆ ಅದನ್ನು ಪುಸ್ತಕ ಹಿಡ್ಕೊಳೋದು, ರೈತರ ಕಡೆ ಹೋಗೋದು, ರೈತರ ಕಡೆ ಏನೈತಲ್ಲ ಕಂದಾಯ ವಸೂಲಿ ಮಾಡೋದು. ಅದು ಇರ್ಸಾಲು ಅಂತ ಅದಕ್ಕೆ ಅಂತಾರೆ. ಇರ್ಸಾಲು ಅಂದ್ರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತ ಖಜಾನೆಗೆ ಸಲ್ಲಿಸ್ಬೇಕು. ಇಷ್ಟು ಕೆಲಸ ಅವರು ಮಾಡ್ತಿದ್ರು. ಒಂದು ಬಾರಿ ಅವರು ಇರ್ಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಇರ್ಸಾಲು ಅಂದರೆ ಏನು ಹೇಳಿದೆಲ್ಲ, ಕಂದಾಯವನ್ನು ಅವರು ವಸೂಲಿ ಮಾಡೋದು, ಏನು ಸಂಗ್ರಹಿಸೋದು ರೈತರಿಂದ, ಅದನ್ನು ಖಜಾನೆಗೆ ಕೊಡೋದಿರ್ತಿತ್ತು. ಅದನ್ನು ವಸೂಲಿ ಅಂದರೆ ಸಂಗ್ರಹಿಸೋಕ್ಕೆ ಅವ್ರು ಕಿದ್ರಿ ಪುಸ್ತಕ ಅಂದರೆ ಏನು ಲೆಕ್ಕ ಇಡುವಂಥ ಪುಸ್ತಕ ಏನಿತ್ತು ಅದನ್ನು ಕೈಯೊಳಗೆ ಇಟ್ಕೊಂಡು ಭಕ್ತಿಯಿಂದ ಚಿಕ್ಕನಾಯಕನಹಳ್ಳಿ ಅಂತ ಸಮೀಪದ ಊರಿಗೆ ಹೋಗಿದ್ರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು, ಆಮೇಲೆ ಅವ್ರ ಕಡೆ ಎಲ್ಲ ರೊಕ್ಕ ಇಸ್ಕೊಂಡ್ರು, ರೈತರ ಕಡೆ ಎಲ್ಲ ಕಂದಾಯ ಇಸ್ಕೊಂಡು ಹಣ ಕಟ್ಟಿ ತಮ್ಮ ಸ್ನೇಹಿತರನ್ನೆಲ್ಲ ಬೆಟ್ಟಾಗಿ ಅಲ್ಲಿಂದ ವಾಪಸ್ ಹೊರಡೋ ವೇಳೆಗೆ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಕಣಿವೆ ಅಂದರೆ ಸಣ್ಣದ ಒಂದು ಜಾಗ ಇರ್ತೈತಿ, ಆಜುಬಾಜು ಕಾಡು ಇರ್ತೈತಿ, ಆಮೇಲೆ ಸಣ್ಣ ನೀರು ಹರಿದಿರ್ತೈತೆ ಅಲ್ಲೇ, ಅದನ್ನು ದಾಟಿ ಹೋಗಬೇಕಾಗಿತ್ತು. ಅವ್ರು ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿತ್ತು. ಮತ್ತು ಅವ್ರ ಸ್ನೇಹಿತರನ್ನೆಲ್ಲ ಭೇಟಿಯಾಗಿ ಅದನ್ನೆಲ್ಲ ಕಂದಾಯ ವಸೂಲಿ ಮಾಡಿ ಅವ್ರು ಹೋಗ್ಬೇಕಂದ್ರೆ ಸಮಯ ಆಗಿಬಿಟ್ಟಿದ್ದು. ಕಾಡು ದಾರಿ ಆದರೂ ಬೆಳದಿಂಗಳ ದಿನ. ಕಾಡು ದಾರಿ ಐತಿ ಆದರೆ ಬೆಳದಿಂಗಳಪ್ಪ, ಹುಣ್ಣಿಮೆ ಇದ್ದಾಗ ಬೆಳದಿಂಗಳು ಇರ್ತೈತಲ್ಲ ಆವಾಗ ಭಾಳ ಬೆಳಕಿರ್ತೈತಿ, ನೀವು ಆರಾಮ್ಸರಿ ಹೋಗ್ಬೋದು ಅಂದ್ಕೊಂಡು ಅವ್ರು ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದ್ರೆ ಊಟದ ಹೊತ್ತಿಗೆ ಊರು ಸೇಳ್ಕೋಬೋದು ಅಂದ್ಕೊಂಡು ಬೇಗ ನಡೆದ್ರು. ಏನು ದೊಡ್ಡ ಮಾತಲ್ಲ, ನಡಿಪ ಇರಲಿ, ದೊಡ್ಡ ಹೆಜ್ಜೆ ಹಾಕ್ಕೊಂಡು ನಮ್ಮ ಊರು ಸೇರ್ಕೊಂಡು ಬಿಡೋನು ಅಂದ್ರೆ ರಾತ್ರಿ 7:30 8:00 ಊಟ ಮಾಡ್ತಾರೆ ಹಳ್ಳಿಯೊಳಗೆಲ್ಲ. ಸೊ ಅಷ್ಟರಾಗೆಲ್ಲ ಮುಟ್ಬೋದಂತ. ಈಗಿನಂಗೆಲ್ಲ ಕಾಲು ದಾರಿ ಎಲ್ಲ ಸರಿ ಇರ್ತಿರ್ಕಿಲ್ಲ, ರೋಡ್ ಸರಿ ಇರ್ತಿರ್ಕಿಲ್ಲ, ಲೈಟಿನ ವ್ಯವಸ್ಥೆ ಇರ್ತಿರ್ಕಿಲ್ಲ. ಅವಾಗಿನ್ನೂ ಕಾಡು ಮೇಡು ಎಲ್ಲ ಇದ್ದು. ಅದು ಯಾವ ಕಣಿವೆ ಅಂದ್ರೆ ಮದಲಿಂಗನ ಕಣಿವೆ. ಅದನ್ನು ದಾಟಿ ಹೊಂಟಿದ್ರು. ಯಾವ ಊರಿಗೆ ಹೋಗಿದ್ರು ಅವರು? ಚಿಕ್ಕನಾಯಕನಹಳ್ಳಿಗೆ. ಎದಕ್ಕೆ ಹೋಗಿದ್ರು? ಇರಸಾಲಿಯ ವಸೂಲಿ ಮಾಡೋಕ್ಕೆ, ಇರಸಾಲಿಗೆ. ಅದನ್ನೆಲ್ಲ ಕಟ್ಟಿ ಸ್ನೇಹಿತರು ಕೂಡಿ ಬೆಟ್ಟಾಗಿ ಬರುವಾಗ ಮುಂದೇನಾಯ್ತು ನೋಡ್ರಿ. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಆಗಲೇ ಆಲ್ರೆಡಿ ರಾತ್ರಿ ಆಗಿಬಿಟ್ಟಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಯಪ್ಪ, ಭಾಳ ಹೊಟ್ಟೆ ಹಸಿದು ಬಿಟ್ಟಿತ್ತು. ಅದ್ರಾಗ ಮತ್ತು ಹೆದರಿಕೆನೂ ಅಲ್ಲ, ಯಾಕಂದ್ರೆ ಕಾಡಿನೊಳಗೆ ಎಲ್ಲ ಪ್ರಾಣಿಗಳಿರ್ತಾವೆ, ಯಾವ ಪ್ರಾಣಿ ಬಂದು ಏನು ಮಾಡ್ತೈತೆ ಅಂತ ಗೊತ್ತಿಲ್ಲ ಅಂತ ಹೆದರಿಕೆ ಸ್ಟಾರ್ಟ್ ಆಯ್ತು. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ರಸ್ತೆ ಸಮೀಪ ಒಂದು ಗುಹೆ ಇತ್ತು, ಅಲ್ಲಿ ಒಂದು ಹುಲಿ ಇತ್ತಲ ಮಲ್ಕೊಂಡಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಮಸ್ತಾಗಿ ನಿದ್ದೆ ಮಾಡೈತಿ, ಹೊಟ್ಟೆ ಭಾಳ ಹಸಿದು ಬಿಟ್ಟೈತೆ. ಅದಕ್ಕೆ ಆಕಳಿಸ್ಕೊತ ಬಂತು. ನೋಡ್ತು ಹೊಟ್ಟೆ ಬರಿದಾಗೈತಿ, ಹೊಟ್ಟೆ ಹಸ್ತೈತಪ್ಪ, ಇನ್ನೇನಾರು ತಿನ್ಬೇಕು ಅನ್ಕೊತ ಅದು ಗುಹೆಯಿಂದ ಹೊರಗೆ ಬಂತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸೋದು ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು.
ಈ ವಿಧಿ ಅಂದ್ರೆ ನಮ್ಗೆ ಇವತ್ತಿನ ಪಾಲಿಗೆ ಇವತ್ತು ನನಗೆ ಯಾವ ಊಟ ಕೊಡ್ತಾನಪ್ಪ ದೇವ್ರು ಅನ್ಕೊಂಡು ಮೈ ಮುರ್ಕೊಂಡು ಆರಾಮ್ಸಿರಿ ಹೊಂಟಿತ್ತು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತು. ಬಂಡೆಗಳ ನಡುಕದ ಹಾಸಿ ಇನ್ನೇನು ಬರಾಂತಿತ್ತು. ಅಷ್ಟೊತ್ತಿಗೆ ಒಂದು ಚಲೋ ಸ್ಮೆಲ್ ನೋಡ್ರಿ, ಪ್ರಾಣಿಗಳ ಸ್ಮೆಲ್ ಹಿಡ್ದು ವಾಸನೆ, ಇನ್ನೊಂದು ಪ್ರಾಣಿ ವಾಸನೆ ಹಿಡ್ದು ಅದನ್ನು ಬೇಟೆ ಆಡ್ತಾವೆ. ಒಂದು ಪ್ರಾಣಿ ವಾಸನೆ ಇನ್ನೊಂದು ಪ್ರಾಣಿ ಹಿಡಿದು ಅದು ಬೇಟೆ ಆಡ್ತಾವೆ. ಈ ಹುಲಿಗೆ ಘ್ರಾಣೇಂದ್ರಿಯ ಅಂದ್ರೆ ಮೂಗಿಗೆ ವಾಸನೆ ಬಂತು. ಆ ಸುವಾಸನೆಯ ಜಾಡನ್ನೇ ಹಿಡಿದು ಏನು ವಾಸನೆ ಬಂತು? ಇಲ್ಲಿ ಒಬ್ಬನು ಮನುಷ್ಯ ಹೋಗ್ತಾ ಇದ್ದಾನ, ಮನುಷ್ಯನ ವಾಸನೆ, ನನಗೆ ಆಹಾರ ಸಿಕ್ತು ಅಂತ ವಾಸನೆ ಬಂತು. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು. ವಾಸನೆ ಹಿಡ್ಕೊಂಡು ಬಂತದ ಹುಲಿ. ರಸ್ತೆ ಬದಿಗೆ ಬಂದು ನೋಡಿದ್ರೆ ಶಾನುಭೋಗರು ಹೊಂಟಿದ್ರಲ್ಲೇ. ಶಾನುಭೋಗರು ಮಸ್ತ್ ಎಲ್ಲ ತಿಂದುಂಡು ದುಂಡು ಶರೀರದವರಿದ್ರು. ಅವರು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿ ಆನಂದಕ್ಕೆ ಕೊರತೆ ಒಂದಿತ್ತು. ಅವ್ರೇನು ಮಾಡಿದ್ರು, ಫುಲ್ ಖುಷಿಲಿ ಅವ್ರು ಹೋಗೋದನ್ನ ನೋಡಿ ಆ ಹುಲಿಗೆ ಭಾಳ ಖುಷಿ ಆಯ್ತು. ಆದರೆ ಅದು ಆನಂದಕ್ಕೆ ಒಂದು ಸ್ವಲ್ಪ ಕಡಿಮೆ ಬಿತ್ತು. ಏನಂದ್ರೆ ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿ ನಡೆಯುತ್ತಿದ್ದರು. ಅಭಿಮುಖ ಅಂದರೆ ಮುಖಕ್ಕೆ ಎದುರಾಗಿ ನಡೆಯೋದಕ್ಕೆ ಬರಂತಿರ್ಕಿಲ್ಲ, ಅದ್ರ ಮುಖ ನೋಡ್ಕೊಂಡಂದ್ರೆ ಅಪೋಸಿಟ್. ಅದರಿಗೆ ಬೆನ್ನು ಅಂದ್ರೆ ಅವ್ರ ಹಿಂದ್ಗಡೆ ಹುಲಿ ಇತ್ತು, ಬೆನ್ನು ತೋರಿಸಿ ನಡೆಯಂತಿದ್ರಂತ. ಅದಕ್ಕೆ ಇವ್ ಬೆನ್ನು ತೋರಿಸ್ಕೊಂಡು ನಡೆಯಂತ, ಇವು ಮುಖ ಎದುರುಗಡೆ ಇತ್ತಂದ್ರೆ ವೀರ ಯೋಧರ ಹಾಗೆ ಹುಲಿ ಅವ್ರನ್ನ ಆಕ್ರಮಣ ಮಾಡಬೇಕಂತ ಅಂದ್ಕೊಂಡಿತ್ತು. ಭರತ ಖಂಡದ ಹುಲಿಗಳು, ಇದು ಎಲ್ಲ ನಮ್ಮ ಕತೆಗಾರರ ಅವ್ರ ವಿಚಾರ. ನಮ್ಮ ಭಾರತದೊಳಗೆ ಹುಟ್ಟಿದಂಥ ಹುಲಿ ಹಿಂದಿನಿಂದ ಹಾರಿ ಯಾರನ್ನೂ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವೇ ಅಂತ ಅವು ಅಂದ್ಕೊಂಡು ಏನಂದ್ರೆ ಶತ್ರುಗಳನ್ನ ಆದರೂ ಚಿಂತಿಲ್ಲ, ಹಿಂದಿಂದ ಪ್ರಹಾರ ಅಥವಾ ಹಿಂದಿಂದ ಅವರು ಕೊಲ್ಲುವುದಿಲ್ಲ, ಬೆನ್ನು ತಿರುಗಿಸಿದವ್ರಿಗೆ ಹಿಂದಿಂದ ಅಟ್ಯಾಕ್ ಮಾಡುವುದಿಲ್ಲ ಅಂತ ಅವರು ಅಂದ್ಕೊಟ್ರು. ಧರ್ಮ ಅಲ್ಲ ಅಂತ ಹುಲಿ ಅಂದ್ಕೊಂಡೈತಂತ ಅವ್ರು ಅಂದ್ಕೊಂಡ್ರು. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗೋದು ಕಷ್ಟ, ಅವ್ರನ್ನ ದಾಟಿ ಮುಂದೆ ಹೋಗೋದು ಕಷ್ಟ. ಅದಕ್ಕೆ ಅವ್ರು ನಿಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವರ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ಅದೇನು ಅನ್ಕೊಂತ ಬಡ ಸಾವಕಾಶ ಹೋಗಿ ಅವನು ದಾಟಿ ಜಿಗದು ಅವನ ಮುಂದೆ ಮಕ ಮಾಡ್ಕೊಂಡು ನಿಂತು ಬಿಡೋಣ ಅಂದ್ರೆ ಅವ್ನು ತಿನ್ಬೋದು. ಬೆನ್ನಿಂದ ನಾನು ಅವ್ರಿಗೆ ಕೊಲ್ಲುವುದು ಬೇಡ ಅಂತ ಹುಲಿ ಅನ್ಕೊಂತು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಹುಲಿ ಹೆಂಗೆ ಹೊಂಟಿತ್ತಂದ್ರೆ, ಬೆಕ್ಕು ಹಗುರ್ಕ ಏನಾರ ಒಂದು ಹಿಡಿಯುವಾಗ ಸಾವಕಾಶ ಹೊಟ್ಟೆಲ್ಲ ಒಳಗೆ ಹಾಕ್ಕೊಂಡು ಹಗುರ್ಕ ಹೋಗಿರ್ತೈತಲ್ಲ ಆ ರೀತಿ ಹೊಂಟಿತ್ತು. ಹೋಗಿ ಆಮೇಲೆ ಅವ್ರ ಮೇಲೆ ಜಿಗಿದು ಅವ್ರ ಮುಂದೆ ನಿಲ್ಬೇಕಂತ ಅದ್ರದ್ದು ಐಡಿಯಾ ಇತ್ತ. ಶಾನುಭೋಗರಿಗೆ ಇದ್ದಕ್ಕಿದ್ದಂಥ ಹಾಗೆ ಮನಸ್ಸಿನಲ್ಲಿ ಅಳುಕ ಹುಟ್ಟಿತು. ಯಪ್ಪ, ನನ್ನ ಹಿಂದೆ ಹುಲಿ ಐತಿ ಅಂಥೇಳಿ ಅವ್ರ ಮನಸ್ಸೊಳಗೆ ಒಂದು ಭಯ ಸ್ಟಾರ್ಟ್ ಆಯ್ತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂಥ ಅಪಾಯವನ್ನು ಸೂಚಿಸುವ 6ನೇ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ನೋಡಿರಿ, ಪಂಚೇಂದ್ರಿಯ ಅಂದರೆ ನಿಮ್ಗೆ ಗೊತ್ತೈತಿ, ಕಣ್ಣು, ಮೂಗು, ಟೇಸ್ಟು, ಆಮೇಲೆ ಕಿವಿ, ಇದು ಸ್ಕಿನ್. ಸೊ ಅದಲ್ಲದೆ ಇನ್ನೊಂದು ಇಂದ್ರಿಯ ಅಂದರೆ 6 ಸೆನ್ಸ್. ಅದೇ ನಮಗೇನು ಅನ್ನಿಸ್ತೈತಿ, ಹಿಂದ್ಗಡೆ ಏನೋ ಒಂದು ಡೇಂಜರ್ ಅಂತ ಅವ್ರಿಗೆ ಅನ್ನಿಸ್ತು. ಈ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವ್ರಿಗೆ ತಿಳಿತು. ಹಿಂದ್ಗಡೆ ಹುಲಿ ಅಂತೈತಿ, ಹಿಂದೆ ನೋಡಲಿಲ್ಲ ಅವ್ರು, ತಿಳ್ಕೊಂಡ್ರು. ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು ಬಲ್ಲರು. ಅವ್ರಿಗೆ ಗೊತ್ತೈತಿ, ಯಾಕಂದ್ರೆ ಶಾನುಭೋಗರು ಭಾಳ ಶಾನೆ ಇರ್ತಾರೆ, ಅವ್ರು ತುಪ್ಪ ತಿಂದಿತ್ತಲ್ಲಿ. ಅವ್ರೇನಂತಾರೆ, ಹಿಂದಿನಿಂದ 100% ನನಗದು ಅಟ್ಯಾಕ್ ಮಾಡೋದಿಲ್ಲ. ಹುಲಿಗೆ ಹೊಳೆದ ಯೋಚನೆ ಅವರಿಗೆ ಹೊಳಿತು. ಹುಲಿ ಏನು ಅಂದ್ಕೊಂಡಿತ್ತು, ಹಿಂದಿನಿಂದ ಯಾರನ್ನೂ ಪ್ರಾಣಿನೂ ಕೊಂದು ತಿನ್ನಬಾರ್ದು. ಅದೇ ರೀತಿ ಶಾನುಭೋಗರು ಏನಂದ್ರೆ, ಇದನ್ನು ಎಷ್ಟು ಅದ್ರ ಮುಂದಿರ್ತೇನೆ ಅಲ್ಲಿ ಮಟ್ಟ ಅದು ಹಿಂದಿಂದ ನನಗೆ ಅಟ್ಯಾಕ್ ಮಾಡೋದಿಲ್ಲ. ಹುಲಿ ಹತ್ತಿರ ಬಂದು ನೆಗೆಯಿತು. ಹುಲಿ ಬಂದು ಅವ್ರ ಮೇಲಿಂದ ಜಂಪ್ ಹೊಡೆದು ಅವ್ರ ಮುಂದೆ ನಿಂತುಬಿಡ್ತು, ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಅದೇನು ಇನ್ನೇನು ಅವ್ರ ತಲೆ ಮ್ಯಾಗ ಹಿಂಗೆ ಜಂಪ್ ಮಾಡಿ ಹಿಂಗೆ ಮುಂದೆ ಬರ್ಬೇಕು. ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದ್ರೆ ಅದು ಜಂಪ್ ಮಾಡುವಾಗ ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ಅವ್ರ ಕಡೆ ಹಿಂಗೆ ತಿರುಗೋದ್ರಾಗ ದೊಡ್ಡ ದೇಹ ಇರ್ತೈತಿ ಹುಲಿದು. ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಅವ್ರು ಏನು ಮಾಡಿದ್ರು, ಪಟಕ್ನ ಹೊಳ್ಳಿ ಹಿಂದೆ ದಾರಿ
ಅದಕ್ಕೆ ಮತ್ತೆ ಅಪೋಸಿಟಾಗಿ ನಡೆಯಂತ್ರ. ಅದಕ್ಕೆ ಮತ್ತೆ ಬೆನ್ನು ತೋರಿಸಿ ಇತ್ತಾಗ ತಾವು ಬಂದ ದಾರಿಗೆ ವಾಪಸ್ ಹೊಂಟ್ಬಿಟ್ರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆ ಬೆನ್ನು ತಿರುಗಿಸಿದ್ರು. ಅದೇನು ಜಂಪ್ ಹೊಡೋದು ಹೀರೋಗತ್ತೆ ಹಿಂಗೆ ಅದು ಮಕ ಮ್ಯಾಗ ನೋಡಬೇಕು. ಶಾನುಭೋಗರು ಮತ್ತೆ ಬೆನ್ನು ತೋರಿಸಿ ಇತ್ತಾಗ ಹೊಂಟ್ಬಿಟ್ಟಾರ. ಹುಲಿಯ ಮುಖ ಪೇಚ, ಅಯ್ಯೋ ಇವೇನಪ್ಪ ಅಂತದ ಮಕ ಸಣ್ಣ ಆತ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆ ಆಯಿತು. ಭಾರಿ ಬೆರಿಕೆದಾನ ಇವ್ ಶಾನುಭೋಗ ಅಂತ ಅದು ಅನ್ಕೊಂತ. ತನಗೆ ಎದುರಾಳಿ ಸಿಕ್ಕಿದೆನೆಂಬ ಮೆಚ್ಚುಗೆ. ನನಗೆ ಬರೋಬ್ಬರಿ ಪೈಪೋಟಿ ಸಿಕ್ಕಾನಂತ ಹೇಳಿ ಖುಷಿನೂ ಆಯಿತು. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಇನ್ನೊಂದು ಸಲ ನೆಗೆಯೋಣ ತಡಿ, ತಿಂದ್ರೆ ಇಂಥವ್ರನ್ನ ತಿನ್ಬೇಕಂಥೇಳಿ ಇನ್ನೊಂದು ಸಲ ನೆಗೆಯಿತು. ಈ ಸಲವು ಹುಲಿಗೆ ಕಂಡದು ಶಾನುಭೋಗರ ಬೆನ್ನೆ. ಮತ್ತವ್ರು ಇತ್ತಾಗ ಹೊಳ್ಬಿಟ್ರು. ಅವ್ರ ಬೆನ್ನ ಕಂಡು ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇದ್ದಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ಒಂದು ಸೈಡ್ ಹೊಟ್ಟಿಸ್ತೈತಿ, ಇನ್ನೊಂದು ಕಡೆ ಏನಾಗಂತೈತಿ, ಅವ್ರನ್ನ ತಿಂದ್ರೆ ಹಿಂದಿಂದ ತಿಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ, ನನಗೆ ಇನ್ಸರ್ಟ್ ಅದ, ಹಿಂದಿಂದ ಅಟ್ಯಾಕ್ ಮಾಡ್ಯಾನಂತ ಹೇಳಿ ಅನ್ಕೊಂತ. ನಾಳೆ ಈ ಥರ ವ್ಯಾಘ್ರರೊಂದಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತ್ತು. ಇನ್ನೊಂದು ಹುಲಿಗಳು ಎಲ್ಲರೂ ಸೇರಿ ನನಗೆ ಹಿಂದಿಂದ ಅಟ್ಯಾಕ್ ಮಾಡಿ ತಿಂತಾನೋಪ್ಪ, ಹಿಂಗೆ ಧೈರ್ಯ ಇಲ್ಲ, ಮುಂದ್ಗಡೆ ಹೋಗಿ ಬೇಟೆಯಾಡಿ ತಿಂದಿಲ್ಲ ಅಂತ ಅನ್ಕೋಬಾರ್ದು ಅಂಥೇಳಿ ಬಿದ್ದೆ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದೋಯ್ತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ ಆಯ್ತು. ಏನು ಮಾಡಲಿ, ಹಿಂದಿಂದ ಬೀಳಲು ಹೊಟ್ಟೆರ ಹಸ್ತೈತಿ, ಮುಂದೆ ಹೋಗಿ ಹಿಡಿಬೇಕಂದ್ರೆ ಇವು ನನ್ನ ಕೈಯಾಗ ಸಿಗುವಲ್ಲ ಅಂಥೇಳಿ ಅನ್ಕೊಳತಿತ್ತದು. ಆದರೆ ಗೊಂದಲ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಿಲ್ಲ. ಒಂದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಅದಕ್ಕೆ ಭಾಳ ಗೊಂದಲ, ಭಾಳ ತಲೆ ಕೆಡಿಸ್ಕೊಲಿಲ್ಲ. ಸದ್ವಂಶ ಅಂದ್ರೆ ಒಂದು ಒಳ್ಳೆಯ ವಂಶದೊಳಗೆ ಹುಟ್ಟಿದ್ದ ಹುಲಿ ಇರ್ಬೇಕು. ಯಾಕಂದ್ರೆ ನೋಡ್ರಿ, ಪುಣ್ಯಕೋಟಿ ಕಥೆ ಇದೆಯಲ್ಲ, ಕಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಒಂದು ಆಕಳ ಅದಕ್ಕೆ ಹುಲಿ ಪ್ರಾಮಿಸ್ ಮಾಡಿ ಹೋಗಿರ್ತೈತಿ, ತನ್ನ ಮಗುಗೆ ಹಾಲು ಕುಡಿಸಿ ಬರ್ತೇನೆ, ನೀನು ನನ್ನ ಕೊಂದು ತಿನ್ನುಂತೆ ಅಂಥೇಳಿ ಅವಾಗ ಅದಂತೈತಿ, ನನ್ನ ಮೈಯೊಳಗೆ ಕಂಡೈತಿ, ಮಾಂಸ ಐತಿ, ಗುಂಡಿಗೆ ಒಳಗೆ ಬಿಸಿ ರಕ್ತ ಐತಿ, ಎಲ್ಲ ತಿಂದು ನೀ ಸುಖವಾಗಿರಪ್ಪ ಅಂತೈತಿ. ಅದು ಅದಕ್ಕೆ ಆ ವಂಶದಾಗ ಅದು ಹುಲಿ ಆದ್ರೆ ತಿನ್ನೋದಿಲ್ಲ. ಅವಾಗ ಅದು ಆ ಸ್ಟೋರಿ ಅವಂಗೆ ನೆನಪಾತ. ಅದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಹುಲಿ ಅನ್ಕೊತೈತಂತ, ಆ ಹಸು ನಾನು ತಿನ್ಬಾ ಅಂದಾಗ ಹುಲಿ ಅಜ್ಜ ಐತ್ಲ ತಿಂದಿರ್ಕಿಲ್ಲ. ಸೊ ಅದರ ಕುಲದೊಳಗೆ ಹುಟ್ಟಿದ್ದಂಥ ನಾ ಹಿಂಗೆ ಇವ್ನು ತಿನ್ಬೇಕು, ನಾನು ನಮ್ಮ ಅಜ್ಜನ ಪಾಲಿಸ್ಬೇಕು, ಒಂದು ಒಳ್ಳೆ ಸದ್ವಂಶದೊಳಗೆ ನಡೆದೇನಂತ ಹೇಳಿ ನನ್ನ ಹೆಸರು ಇರಬೇಕು. ಈ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿವೆ. ಇಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದು ತಪ್ಪು. ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಸ್ವಧರ್ಮೇ ನಿಧನಂ ಶ್ರೇಯಃ, ಭಗವದ್ಗೀತೆನೂ ನೆನಪು ಬಂತು. ಆಮೇಲೆ ಬೈಬಲ್ ನೆನಪಿಗೆ ಬಂತು. ಸೈತಾನ್ ಹಿಂದಿರುಗು ಎಂದುಕೊಂಡಿತು. ನನಗೆ ಇವನೇನು ಹಿಡಿಬಾರ್ದು ಏನೋ, ನನಗೆ ನನ್ನ ಧರ್ಮ ಉಳಿಸ್ಬೇಕು, ನಮ್ಮ ಅಜ್ಜ ಹೆಂಗೆ ಪುಣ್ಯಕೋಟಿನ ಬಿಟ್ಟಿದ್ದ ಆ ರೀತಿ ನಾನು ಬಿಟ್ಟು ನನ್ನ ಹೆಸರು ಮಾಡ್ಕೋಬೇಕು ಏನೋ ಅನ್ಕೊಳತಿದ್ದೆ. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರು ಮುಂಭಾಗಕ್ಕೆ ನೆಗೆಯಿತು. ಬ್ಯಾಡ್ ಸರಿ, ಎಲ್ಲಿದೆ ತೆಗಿ, ಹೊಟ್ಟಿಸ್ತೈತೆ, ಮೊದಲಿಗೆ ತಿನ್ನೋಣ ಅಂಥೇಳಿ ಮತ್ತೆ ಅವ್ರ ಮುಂದ್ಗಡೆ ಜಂಪ್ ಮಾಡ್ತಾ ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿ ಓಡಾಂತಿದ್ರು. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಲಿಲ್ಲ. ಈ ಸ್ಪರ್ಧೆ ಐತ್ಲ 5-6 ಸಲ ನಡೀತಿದ್ದ ರೀತಿ. ಇಬ್ಬರು ವೇಗ ಸಲಸಲಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೆ ನಡೆಯುವುದೇ ಸಾಧ್ಯವಿರಲಿಲ್ಲ. ಸಾಕಾಗಿ ಹೋಗಿತ್ತು ಶಾನುಭೋಗರಿಗೆ. ಮೊದಲ ನಡೆದ ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕಾಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಕುಲಾಲ ಚಕ್ರ ಅಂದ್ರೆ ಯಾರು ಕುಂಬಾರರು ಮಡಿಕೆ ಮಾಡುವಾಗ ಒಂದು ಡೊನ್ನೆ ಹಿಡ್ಕೊಂಡಿರ್ತಾರೆ, ಚಕ್ರ ತಿರುಗಿಸ್ತಿರ್ತಾರೆ, ಅದಕ್ಕೆ ಕುಲಾಲ ಚಕ್ರ ಅಂದ್ರೆ ಅದು ಯೂಸ್ ಮಾಡುವಂತಹ ಒಂದು ಉಪಕರಣ. ಅದು ಮಡಿಕೆ ಮಾಡುವಾಗ ಆ ರೀತಿ ತಿರ್ಗಾಂತಿದ್ರು ಅವರಲ್ಲೇ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನ ಆಗಲಿಲ್ಲ. ಆ ರೀತಿ ಅವರು ಅದು ಹಿಂಗೆ ಬಂದ್ರೆ ಹಿಂಗೆ ಹೊಳ್ಳೋರು, ಹಿಂಗೆ ಬಂದರೆ ಹಿಂಗೆ ಹೊಳ್ಳೋರು, ಒಟ್ಟು ಬೆನ್ನ ತೋರಿಸಂತಿದ್ರು. ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಸಾಕಾಗಿ ಹೋತು, ಏನಾದರೂ ಒಂದು ಐಡಿಯಾ ಮಾಡ್ಬೇಕು, ತಲೆ ಸುತ್ತಾ ಕುಂತ್ಬಿಡ್ತವ್ರಿಗೆ. ಈ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿದ್ರಿ ಪುಸ್ತಕದ ಯೋಚನೆ ಬಂತು. ಅವ್ರಿಗೆ ಅನಿಸ್ತು, ಇದ್ರೊಳಗೆ ನನ್ನ ಪುಸ್ತಕ ಐತಪ್ಪ, ಕಂದಾಯ ಎಲ್ಲ ವಸೂಲಿ ಮಾಡಿದ್ದು, ಏನು ಮಾಡಲಿ, ಹುಲಿಯ ಪಂಜದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯೋದಿಲ್ಲ. ಹಿಂದಿಂದ ಅದು ತನ್ನ ಪಂಜ ಅಂದ್ರೆ ತನ್ನ ಮುಂಗೈ ಅಥವಾ ಅಂಗೈಯಿಂದ ಹಿಂಗೆ ಹೊಡೆದ್ರೆ ಸಾಕು, ನನಗೇನು ಅರಿವುನ ಉಳಿದಿಲ್ಲ. ಆದ್ರೆ ಅದು ಹೊಡಿವಲ್ತು, ಪಾಪ ಒಳ್ಳೇದೈತದ.
ಅಂತ ಅನ್ಕೊಂಡು ನೋವೇನಿದ್ದರೂ ಒಂದೇ ಒಂದು ಕ್ಷಣ ಮಾತು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ನಾನು ಏನಂದ್ರೆ ಇದನ್ನು ಬುಕ್ಕದು ಒಪ್ಪಿಸಿನ ಸಾಯ್ಬೇಕು, ನಾ ಎಲ್ಲ ನನ್ನ ಕರ್ತವ್ಯ ಮಾಡಿಯೇ ಮಡಿಯುತ್ತೇನೆ, ಸಾಯ್ತೇನೆ ಅಂಥೇಳಿ ಅಂದ್ಕೊಂಡ್ರು. ಆದರೆ ಮಾಡೋದಾದ್ರೂ ಏನು ಏನು ಮಾಡ್ಬೇಕೀಗ ನಾನು? ಇಲ್ಲೇ ತಿರುಗಿ ಸಾಕಾತು. ಆಯುಧವಿರಲಿಲ್ಲ ನನ್ನ ಕೈಯಾಗ. ಏನೋ ಆಯ್ದು ಕಿದ್ರಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ. ಸ್ವಲ್ಪ ದಪ್ಪ ಇರ್ತೈತೆ ಪುಸ್ತಕ, ಇದ್ರಲ್ಲೇ ಏನಾರು ಹೊಡಿಲೇನ, ಒಂದು ನನಗೆ ಬ್ರಹ್ಮಾಸ್ತ್ರ ಇದ್ದಂಗೆ ಅನ್ಸಾಂತೈತೆ ಅಂದ್ಕೊಂಡ್ರೆ ಅದನ್ನೇ ಉಪಯೋಗಿಸಬೇಕು ಎಂದು. ಆದರೆ ಅದು ಹುಲಿಯ ಮೇಲೇನೂ ಫಲಿಸಿತು. ಇದರಿಂದ ಹೊಡೆದ್ರೆ ಅದಕ್ಕೇನು ಹತ್ತೋದಿಲ್ಲ. ಅದು ಒಂದು ಪುಸ್ತಕ ಒಂದು ಅರ್ಬಿ ಒಳಗೆ ಗಂಟು ಕಟ್ಟಿ ಅವರು ಹೆಗ್ಲಿಗೆ ಹಾಕ್ಕೊತಿದ್ರಲ್ಲ, ಅದನ್ನು ಪ್ರಯೋಗಿಸಿದರೆ ಹುಲಿ ಸಾಯುವಂತಿರಲಿಲ್ಲ. ಅದನ್ನೇನಾರು ಪ್ರಯೋಗ ಮಾಡಿದರೆ ಹುಲಿ ಮಾತ್ರ ಸಾಯ್ತಿರ್ಕಿಲ್ಲ. ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರ ಮೇಲೆ ಕೆರಬಹುದೆಂದು ಹುಚ್ಚ ಆಸೆ ಅನಿಸ್ತು. ಸ್ವಲ್ಪ ಅದು ಅತ್ತಾಗಿತ್ತಾಗ ಏನಾರು ಲಕ್ಷ್ಯ ಬಂತಂದ್ರೆ ಪಟಕ್ನ ನಾನು ಮರ ಹತ್ತಿ ಕುಂತ್ಬಿಟ್ರಾತ. ಯಾಕಂದ್ರೆ ಮರ ಹತ್ತಾಗಿ ಬರ್ತೈತಿ, ಇಳ್ಯಾಕೆ ಬರೋಂಗಿಲ್ಲ ಅಂತೇನೋ ಒಂದು ಇದು ಐತಿ. ಹೆಂಗಾರ ಮಾಡಿ ಮರ ಹತ್ತಿ ಕುಂತ ಹುಲ್ಲಿಗೆ ಹತ್ತಾಗಿ ಬರಲಾರ್ದಂಗೆ ನಾವು ಬಚಾವ್ ಆಗ್ಬೋದಂತ ಒಂದು ಆಸೆ ಹುಟ್ಕೊಂತ, ಹುಚ್ಚ ಆಸೆ. ಅಂತೂ ಮನುಷ್ಯ ಇದನ್ನೆಲ್ಲ ಮಾಡಿಬಿಡಬೇಕು. ಮನುಷ್ಯನಾಗ ತಲೆಯಾಗ ಏನೇನು ನೋಡ್ತೇವೆ ಎಲ್ಲನೂ ಮಾಡೇ ಬಿಡೋಣ ತಡಿ, ಬಚಾವ್ ಆಗಬೇಕಿಲ್ಲ, ಪ್ರಾಣ ಸಂಕಟ, ಸಾಯ್ತೇನೆ ಅಂಥೇಳಿ. ಅದರ ಮೇಲೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ನಾ ಮಾಡ್ತೇನೆ, ಕೆಲಸ ನಾ ಮಾಡ್ತೇನೆ, ಇದು ಫಲ ಕೊಡೋದು ಬಿಡೋದು ಅದೆಲ್ಲ ದೇವ್ರ ಇಚ್ಛೆ ಅಂತ ಅಂದ್ಕೊಂಡು ಅವರು ಇತ್ತ ಹುಲಿಗೂ ವಿಪರೀತವಾದ ಆಯಾಸ ಆಗಿಬಿಟ್ಟಿತ್ತು. ಇವನು ಬೆನ್ನತ್ತಿ ಕಿದ್ರಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಅವರು ಒಂದು ಪ್ರಯತ್ನ ಮಾಡಿದ್ರು, ಅದರಲ್ಲೇ ಒಂದು ಹೊಡೆದ್ರು. ಆದರೆ ಅದಕ್ಕೇನು ಪೆಟ್ಟಾಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತ ದೇವ್ರು ಬೇಡ್ಕೊಂಡ್ರಪ್ಪ. ಒಂದು ನಿಮಿಷನಾಗ ನಾ ಹೆಂಗಾರ ಮಾಡಿ ಮರ ಹತ್ತಂಗೆ ಒಂದು ಅವಕಾಶ ಕೊಡಪ್ಪ ಅಂತ ಬೇಡ್ಕೊಂಡ್ರು. ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಓಡೋಡ್ಕೊಂಡು ಅಲ್ಲಿ ಮರ ಇತ್ತು, ಅಲ್ಲಿ ಹತ್ತಬೇಕಂತ ಹೋದರು. ಆದರೆ ದೇವರ ರಕ್ಷಣೆ ವ್ಯವಸ್ಥೆ ಬೇರೆ ಇತ್ತು. ದೇವರ ರಕ್ಷಣೆ ಮಾಡಬೇಕಂದ್ರೆ ಹೆಂಗಾದರೂ ಮಾಡ್ತಾನೆ. ಅದಕ್ಕೆ ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲಿತ್ತು. ಆ ಮರಕ್ಕೆ ಹೋಗೋ ರಸ್ತೆದೊಳಗೆ ಒಂದು ಸಣ್ಣ ಕಲ್ಲು ಎದ್ದಿತ್ತಲ್ಲೇ. ಅದನ್ನು ಎಡವಿ ಶಾನುಭೋಗರು ಬಿದ್ದುಬಿಟ್ರು. ಮೊದಲ ದನವಾಗಿತ್ತು. ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಅವ್ರು ಪ್ರಜ್ಞೆ ತಪ್ಪಿ ಹೋಗ್ಬಿಟ್ರು. ಕೆಲವೇ ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೂರ್ಛೆ ಬಂದಿದ್ರಲ್ಲ, ಏನು ಚಕ್ಕರ್ ಬಂದು ಬಿದ್ದಿದ್ರಲ್ಲ, ಅವರಿಗೆ ಅರಿವಾತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಅವರಿಗೆ ಅರಿವು ಆಯ್ತು, ಖರೆ ಏನು ಅದೇನಿ ಎಲ್ಲದೇನಿ ಏನೂ ಗೊತ್ತಿಲ್ಲ ಅವ್ರಿಗೆ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಮನಸ್ಸಿಗೆ ಎಲ್ಲದೇನೋ ಏನು ಮಾಡಂತೇನೋ, ಕಣ್ಣು ಮಂಜು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಲಿಲ್ಲ ಏನಾಗೈತಂತ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ ನಾಲ್ಕೈದು ಜನ ನಿಂತಿದ್ರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಒಂದು 4-5 ಮಂದಿ ಎಲ್ಲ ನಿಂತಿದ್ರು ಅವ್ರ ಸುತ್ತ. ಅವ್ರಿಗೆ ಎಚ್ಚರ ಆದಾಗ ಅವ್ರ ಮುಖ ಎಲ್ಲ ನೀರಿಂದ ಒದ್ದೆಯಾಗಿತ್ತು. ಇನ್ನು ಯಾರೋ ನೀರು ಚಿಮ್ಕಿಸಿ ಸುತ್ತಲೇ ಇದ್ರು. ಯಾರೋ ಸ್ವಲ್ಪ ನೀರು ಹೊಡೆಯಂತಿದ್ರು ಅವ್ರಿಗೆ ಮುಖ ಎಬ್ಬಿಸ್ಬೇಕಂತ ಹೇಳಿ. ಶಾನುಭೋಗರ ಮೂರ್ಛೆಯಲ್ಲಿದ್ದಾಗ ನಡೆದಿದ್ದು ಇಷ್ಟೇ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿಯಲ್ಲಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಕೆಲವೊಂದು ರೈತರು ಏನು ಮಾಡಿದರು, ಗಾಡಿ ಒಳಗೆ ತಮ್ಮ ತೆಂಗಿನಕಾಯಿ ಮಾರಕ್ಕೆ ಹೋಗಿದ್ರು. ಅದು ರೈತರ ಏನು ಚಕ್ಕಡಿ ಇರ್ತೈತಲ್ಲ ಅದರೊಳಗೆ ಅವರು ವಾಪಸ್ ಅಂತಿದ್ರು. ರಾತ್ರಿ ಆಗಿತ್ತು. ಆವಾಗ ಅವರು ಬಿದ್ದಂಥ ಕಾಲ್ದಾರಿಯಲ್ಲೇ ಹರದಾರಿಯಿಂದ ಎನ್ನುವಾಗ ಎತ್ತುಗಳು ಇನ್ನೇನು ಸ್ವಲ್ಪ 3 ಹರದಾರಿ ಐತೆ ಅನ್ನುವಾಗ ಎತ್ತುಗಳು ಏನು ಮಾಡಿದ್ರು, ಮುಂದೆ ಹೋಗದೆ ಅಲ್ಲೇ ಕನಿ ಹಾಕಿಕೊಂಡು, ಅಂದ್ರೆ ಅಲ್ಲೇ ನಿಂತುಬಿಟ್ಟು ಅವು. ಆ ಕಾಲುವೆ ಒಳಗೆ ಕಾಲ್ದಾರಿ ಒಳಗೆ ಹೋಗಲೇ ಇಲ್ಲ ಅವು. ಅದೇ ವೇಳೆಗೆ ಎದೆ ನಡುಗುವಂಥ ಹುಲಿಯ ಗರ್ಜನೆ ಕೇಳಿಸ್ತು. ಅದೇ ಟೈಮ್ನಾಗ ಇವ್ರದ್ದು ಗದ್ದಲ ನಡೆದಿತ್ತಲ್ಲ, ಹುಲಿಯ ಗರ್ಜನೆ ಕೇಳಿಸ್ತು. ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿದ ಹುಲಿಗೆ ಏನು ಅನ್ನಿಸ್ತು, ಎತ್ತು ಬಂದಾವಿಲ್ಲ ಅಂತ ಗೊತ್ತಾತು, ಯಾರೋ ಅಂತಾರಂತೆ. ಕೆಲವು ನಿಮಿಷ ತಡೆದು ನೋಡ್ತು. ಅದು ಹೊಕ್ಕಾರಣ ಅಂತ ವೇಟ್ ಮಾಡ್ತದೆ. ಆದರೆ ರೈತರ ಮಾತು ಕೇಳಿ ಬಂದು ರೈತರದ್ದು ಮಾತಾಡ್ಕೊತ ಅಂತಿದ್ರಲ್ಲ, ನಿರಾಶೆಯಿಂದ ಎಲ್ಲ ಮಂದಿ ಅದಾರ ಯಾರೋ ಅಂಥೇಳಿ ಕೋಪದಿಂದ ಸಿಟ್ಟು ಬಂದ ಗೊರ್ರ ಅಂತ ಗರ್ಜಿಸಿ ಪಲಾಯನ ಮಾಡ್ತು. ಗಾಡಿಯವರು 5 ಜನವಿದ್ರು, 5 ಮಂದಿ ಇದ್ದರು. ಎಷ್ಟಾಗಲಿ ಹುಲಿ ಎಂದರೆ ಭಯವಲ್ಲೇ ಅವ್ರಿಗೂ. ಚಕ್ಕಡಿಯಲ್ಲಿ ನಿಂತ್ಕೊಳ್ಳೇನ, ಯಾಕೆ ಇಲ್ಲಿ ನಿಂತು, ಇಲ್ಲಿ ಹುಲಿದು ಇದಕ್ಕೆ ನಮ್ಮ ಎತ್ತು ಇಲ್ಲೇ ಸ್ಟಾಪ್ ಮಾಡೈತಿ ಗಾಡಿ ಅಂಥೇಳಿ ಅಲ್ಲೇ ನಿಂತರು. ಅವ್ರಿಗೂ ಭಯ ಆಗಿತ್ತು. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದ್ರು. ಅಲ್ಲೇ ನೋಡಿದ್ರು ಎಲ್ಲರ ಹುಲಿ ಬರ್ತೈತನ ಅಂಥೇಳಿ. ಅದರ ಗರ್ಜನೆ ಕೇಳಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿದರು.
ಅವ್ರ ಕೈಯೊಳಗೆ ಏನು ಬಂದೂಕು ಇರ್ತಿದ್ವು ಮೊದಲೆಲ್ಲ. ಹಿಂಗೆ ಕಾಡಿನಾಗೆಲ್ಲ ಅಡ್ಡಾಡುವಾಗ ಸ್ವಯಂ ರಕ್ಷಣೆಗಾಗಿ ಇರ್ತಿತ್ತು. ಅವಾಗ ಒಂದೆರಡು ಗುಂಡು ಹಾರಿಸಿದ್ರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದ್ರು. ಅವಾಗ ಇವು ಶಾನುಭೋಗರನ್ನ ನೋಡಿ ಅವ್ರಿಗೆ ನೀರೆರಚಿ ಅವ್ರನ್ನ ಪಾರು ಮಾಡಿದ್ರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಅವ್ರು ಭಾಳ ಧೈರ್ಯದವರು. ಬೇಗ ಚೇತರಿಸಿಕೊಂಡಿದ್ದು ನಡೆದ ಸಂಗತಿನೆಲ್ಲ ನೆನಪಿಗೆ ತಂದುಕೊಂಡ್ರು. ಅವರೆಲ್ಲ ನೆನಪು ಮಾಡಿಕೊಂಡ್ರು. ಮೈಕೈ ಸ್ವಲ್ಪ ನಡುಗುತ್ತಿತ್ತು ಹೊರತು ಅವರಿಗೆ ಮೈಯೆಲ್ಲ ಗಾಯವೇನೂ ಆಗಿರಲಿಲ್ಲ. ಹೆದರಿಕೆ ಬಂದ ಮೈಯೆಲ್ಲ ನಡಗಂತಿತ್ತು, ಆದರೆ ಯಾವ ಗಾಯನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಕಿದ್ರಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡಿದ್ದಾಯಿತು. ಹುಲಿ ಇಲ್ಲ ಅಂತ ಹೆದರಿಕೆ ಹೋಗಿತ್ತು. ಆ ಕಿದ್ರಿ ಪುಸ್ತಕ ಅಂದ್ರೆ ಅವ್ರಿಗೆ ಒಂದು ದೇವರಿದ್ದಂಗೆ. ಅದನ್ನು ಫಸ್ಟ್ ತೊಗೊಂಡು, ಯಾಕಂದ್ರೆ ಲೆಕ್ಕ ಬೇಕಲ್ಲ ನಾಳೆ ಕೊಡೋಕೆ, ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ರು. ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದಿದ್ದು ಹೀಗೆ ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವ್ರನ್ನ ಕೇಳಿದ್ರು. ನಾ ಹೆಂಗೆ ಉಳಿದಿರ್ಬೇಕು? ನಾ ಅಲ್ಲಿ ತೆಳಗೆ ಬಿದ್ದಾಗ ಹುಲಿ ಯಾಕೆ ನನ್ನ ಎಳ್ಕೊಂಡು ಹೋಗಿಲ್ಲ? ತಡಿ ಅವ್ರನ್ನ ಕೇಳು ಅಂತ ಗಾಡಿಯವ್ರನ್ನ ಕೇಳಿದ್ರು. ನಾನು ಮುಖ ಮೇಲ್ ಮಾಡಿ ಮಕ್ಕೊಂಡು ಬಿದ್ದಿದ್ದು ಅಥವಾ ಎಂದು ತೆಳಮುಖ ಮಾಡಿ ಬಿದ್ದಿದ್ದೀವಿ ಅಂತ ಹೇಳಿ ಅವರು ಬಿದ್ದಿದ್ದನ್ನು ಬೆನ್ನ ಮೇಲಾಗಿ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಅವ್ರೇನಂದ್ರೆ, ಇಲ್ಲ ನೀವು ಬೆನ್ನು ಮೇಲ್ ಮಾಡಿ ಮಲಗಿದ್ರಿ ಅಂದರೆ ಉಲ್ಟಾ ಹಿಂಗೆ ಬಿದ್ದಿದ್ರಿ. ಸೊ ನನ್ನ ಬೆನ್ನು ನೋಡಿ ಹಿಂದಿಂದ ಪ್ರಹಾರ ಮಾಡಬಾರ್ದಂತ ಪ್ರಾಣಿ ನನ್ನ ಬಿಟ್ಟು ಹೋಗೈತಿ ಹುಲಿ ಅಂತ ಅವ್ರು ಅಂದ್ಕೊಂಡ್ರು. ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ, ವೆರಿ ಗುಡ್, ಭಲೆ ಅಂತ ಅಂದ್ಕೊಂಡ್ರು. ಆ ಸಂದರ್ಭದಲ್ಲಿ ಶಾನುಭೋಗರಿಗೆ ಹುಚ್ಚಿಡಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರು ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಅವ್ರನ್ನ ಶಾನುಭೋಗರು ನೋಡಿದ್ರು. ಗಾಡಿಯವರು ಅಂದ್ಕೊಂಡ್ರು, ಏನಪ್ಪ ಇಂಥದ್ರಾಗ ಭಲೆ ಅನಾತನ. ಆದ್ರೆ ಶಾನುಭೋಗರ ವಿಚಾರ ಏನಿತ್ತು, ನಾ ಹಿಂಗೆ ಡಬ್ಬು ಬಿದ್ದಿದ್ದೆ, ನನ್ನ ಬೆನ್ನು ನೋಡಿ ಹುಲಿ ನನ್ನ ಅಟ್ಯಾಕ್ ಮಾಡಲಿಲ್ಲ ಅಂಥೇಳಿ ಅಂದ್ಕೊಂಡ್ರು. ಶಾನುಭೋಗರು ಕುಡಿದ ನೀರು ಅಲಗದ ಹಾಗೆ, ಒಂದು ಹನಿ ಕುಡಿದ ನೀರು ಅಲಗಲಾರ್ದಂಗೆ ಹೋದ್ವಿ ಅಂತಾರಲ್ಲ, ಆ ರೀತಿ ಜೀವ ಅವರು ಉಳಿಸ್ಕೊಂಡು ಮನೆ ಸೇರಿಕೊಂಡ್ರು. ರಸದೂಟವನ್ನು ಮಾಡಿದರು. ಖುಷಿಯಿಂದ ಮಸ್ತಂಗೆ ಊಟ ಮಾಡಿದರು. ಹುಲಿಗ ಹಸ್ತಿರ್ಬೇಕಲ್ಲ, ಪಾಪ ಎಷ್ಟು ಹಸ್ತೈತನಂತೂ ಅಂದ್ಕೊಂಡ್ರು. ಈ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಅವ್ರ ಮುಖದೊಳಗೆ ಒಂದು ಸಣ್ಣ ನಗು ಬಂತು. ಊಟದ ರುಚಿ ಇಮ್ಮಡಿ ಆಯಿತು. ಊಟ ಇನ್ನೂ ಖುಷಿ ಆಯಿತು. ಜೀವ ಉಳಿದೈತಿ ಮತ್ತು ಊಟ ಹೆಚ್ಚಿಗೆ ಖುಷಿಯಾಗಿ ಇನ್ನೂ ರುಚಿ ಅನ್ನಿಸ್ತೈತಲ್ಲ. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿ ಕೊಟ್ಟ ಪ್ರಾಣವನ್ನು ಕಾಪಾಡಿದ ಆ ಕಿದ್ರಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಅವ್ರಿಗೆ ಒಂದು ಸ್ವಲ್ಪ ನಮ್ಗೆ ಬದುಕಾಕೆ ಒಂದು ಅವಕಾಶ ಮಾಡಿ ಕೊಟ್ಟಂಥ ಕಿದ್ರಿ ಪುಸ್ತಕ ಅದ ಒಂದು ಅವ್ರ ಕಡೆ ಆಯ್ದಿತ್ತು. ಅದರಿಂದ ಹೊಡೆದ್ರು, ಅದು ಒಂದು ಸೆಕೆಂಡ್ ಇತ್ತಾಗ ಹೊಳ್ಳೋದ್ರಾಗ ಅವ್ರು ಅದನ್ನು ಮರ ಹತ್ತಬೇಕಂತ ಪ್ರಯತ್ನ ಮಾಡಿದ್ರಲ್ಲ. ಸೊ ಅದರಿಂದ ನನ್ನ ಜೀವ ಉಳಿತಂತ ತಿಳ್ಕೊಂಡ್ರು. ಶಾನುಭೋಗರ ದೃಷ್ಟಿ ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಅದು ಪುಸ್ತಕದ ಮೇಲೆ ಅವ್ರಿಗೆ ಭಾಳ ಅಪಾರ ಭಕ್ತಿ ಮತ್ತು ಕೃತಜ್ಞತೆಯನ್ನು ಹೇಳೋ ಸಲುವಾಗಿ ಅವ್ರ ಮುಖ ಆ ಸೈಡ ಪುಸ್ತಕ ಇಟ್ಟಲ್ಲಿ ಹೋಯ್ತು. ಶಾನುಭೋಗರಂತೂ ಈಗ ಇಲ್ಲ. ಅವ್ರೇನು ತೀರ್ಕೊಂಡು ಹೋಗ್ಯಾರ. ಅವ್ರು ತೀರ್ಕೊಂಡು ಭಾಳ ವರ್ಷ ಆಯ್ತು. ಆದರೆ ಅವ್ರ ಮನೆಯೊಳಗೆ ಕಿದ್ರಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ಅದೇನು ಪುಸ್ತಕದಿಂದ ಅವ್ರ ಜೀವನ ಉಳಿತು ಅಂಥೇಳಿ ಅವ್ರು ಅಂದ್ಕೊಂಡ್ರಲ್ಲ, ಅದು ಇನ್ನೂ ಐತಿ. ದೇವರ ಮಂದಾಸನದ ಮೇಲೆ ಮಂಡಿಸಿ ದೇವರ ಪೂಜೆ ಮಾಡುವಂಥ ಪೂಜಾ ಸ್ಥಳದೊಳಗಿಟ್ಟು ಶಾನುಭೋಗರ ಸಂತತಿಯವರು ಈಗಲೂ ಅದನ್ನು ಪೂಜೆ ಮಾಡಂತಾರೆ. ಅವರೆಲ್ಲ ಕೃತಜ್ಞತೆಯು ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿದ್ರಿ ಪುಸ್ತಕದಿಂದಿಲ್ಲ, ಹುಲಿಯ ಧರ್ಮ ಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಒಂದು ಪ್ರಾಣಿ ಆಗಲಿ ತನ್ನ ಒಂದು ಕೆಲವು ಧರ್ಮನ ಪಾಲಿಸೈತಿ. ಇವರು ಬೆನ್ನು ತೋರಿಸಿದಂಥ ಯಾವುದೇ ಪ್ರಾಣಿಗಳನ್ನ ಕೊಲ್ಲಬಾರ್ದು ಅಂಥೇಳಿ ಇವರು ಬಿದ್ದಿದ್ದು ಬೆನ್ನು ಮಾಡಿಕೊಂಡು ಓಡೋಡು ಹೊಂಟಿದ್ದು ಬೆನ್ನು ಮಾಡಿಕೊಂಡು ಅದಕ್ಕೆ ಹುಲಿ ಅವ್ರನ್ನ ಅಟ್ಯಾಕ್ ಮಾಡಿಲ್ಲ, ಅವ್ರನ್ನ ತಿಂದಿಲ್ಲ. ಆದ್ರೆ ಅವ್ರೇನು ಅಂದ್ಕೊಂಡ್ರು, ಈ ಕಿದ್ರಿ ಪುಸ್ತಕದಿಂದ ನನ್ನ ಕಾಪಾಡ್ಯಾರ್ತಿ ಅಂಥೇಳಿ ಅವರು ಕೃತಜ್ಞತೆ ಭಾವದಿಂದ ಅವ್ರ ಸಂತತಿಯವರು ಅವರೇನೋ ಒಂದು ಪೂಜ್ಯ ಭಾವನದಿಂದ ಅದನ್ನು ಜಗಲಿ ಮೇಲೆ ಅಥವಾ ದೇವ್ರ ಪೂಜೆ ಮಾಡೋ ಸ್ಥಳದೊಳಗೆ ಇಟ್ಟಾರಲ್ಲ. ಈ ಮುಂದಿನವರು ಅದನ್ನು ಪೂಜೆ ಮಾಡ್ಕೊತ ಹೊಂಟಾರ. ಆದರೆ ನಿಜವಾಗಿಯೂ ಇದನ್ನು ಪಾಲಿಸಿದ್ದು ಧರ್ಮ ಹುಲಿ ತನ್ನ ಧರ್ಮ ಪಾಲಿಸಿದ್ದಕ್ಕೆ ಅವ್ರ ಜೀವ ಉಳೀತು. ಅದು ಮನಸ್ಸು ಮಾಡಿದರೆ ಹಿಂದಿಂದ ಅಟ್ಯಾಕ್ ಮಾಡ್ಬೋದಾಗಿತ್ತು. ಆದರೆ ಅವ್ರ ಜೀವನ ಉಳಿದಿದ್ದು ಹುಲಿಯ ಧರ್ಮ ಶ್ರದ್ಧೆಯಿಂದ. ಇದ್ರ ಬಗ್ಗೆ ನಾ ಹಾಡಿ ಹೊಗಳುವಂಥ ಭಾಗ್ಯ ನನ್ನ ಪಾಲಿಗೆ ಆಗೈತೆ ಅಂಥೇಳಿ ಏನು ಮೂರ್ತಿಯವರು ಹೇಳ್ತಾರೆ.
ನಮಸ್ಕಾರ. ಇದು ನನ್ನ ಮೊದಲನೇ ವ್ಲಾಗು. ನಿಮಗೆಲ್ಲ ಇದು ತಿಳಿದೈತೆ ಅಂತ ತಿಳ್ಕೊಂಡೇನಿ. ಒಂದು ದಿನಕ್ಕೆ ಫಸ್ಟ್ ಎಲ್ಲ ಒಂದು ಲೆಸನ್ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡೆ. ನಿಮ್ಮ ಕ್ವಶನ್ ಆನ್ಸರು ಏನಾದರೂ ಈಸಿಯಾಗಿ ಗ್ರಾಮರ್ ತಿಳ್ಕೊಬೇಕಂದ್ರೆ ನಂಗೆ ಕಮೆಂಟ್ ಮಾಡಿರಿ, ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.